ವಿದ್ಯುತ್ ಏನು ಶಿವನ ಸಮುದ್ರ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿ ಒಂದು ಜಲ ವಿದ್ಯುತ್ ಇರಲಿಲ್ಲ ಅಂತ ಒಂದು ಮಹತ್ಕಾರ್ಯ ಮಾಡಿ ಇವತ್ತು ಬೆಂಗಳೂರು ಇವತ್ತು ದೀಪ ಬೆಳಗ್ಬೇಕಾದ್ರೆ ಏನು ಶಿವನ ಸಮುದ್ರದಲ್ಲಿ ಏನು ಉತ್ಪತ್ತಿ ಮಾಡಿದ್ರು ಒಂದು ವಿದ್ಯುತ್ ಕೇಂದ್ರನ ಅದರಿಂದ ಇವತ್ತು ಬೆಂಗಳೂರು ಇವತ್ತು ಅಚ್ಚುಕಟ್ಟಾಗಿ ದೀಪ ಅಲಂಕಾರದಿಂದ ಬೆಳಗ್ತಾ ಇದೆ. ಹಿಂದೆ ಆ ಬೆಂಗಳೂರಿಗೆ ದೀಪನೇ ಸರಿಯಾಗಿರಲಿಲ್ಲ ಅಂತ ಒಂದು ಮಹತ್ಕಾರ್ಯ ಮಾಡವರೆ. ಅದಲ್ಲದೆ ಇವರು ಅತ್ಯಂತ ವಿದ್ವಾಂಸರಾಗಿರ್ತಾರೆ, ಇತಿಹಾಸಕಾರರಾಗಿರ್ತಾರೆ, ಪಾಂಡಿತ್ಯ ಪಡೆದಿರ್ತಾರೆ. ಅದು ಅಲ್ಲದೆ ಇವರು ಕಾನೂನು ಅಧಿಕಾರರು ಸಹ ಆಗಿ ಇವರು ಸೇವೆ ಸಲ್ಲಿಸ್ತಾರೆ. ಅದ್ರ ಬಗ್ಗೆ ಭಾಳ ಒಂದು ಅನುಭವ ಆಗಿರ್ತಾರೆ ರಾಜ್ಯ ಆಡಬೇಕಾದ್ರೆ. ಆ ಒಂದು ನಿಟ್ಟಿನಲ್ಲಿ ಇವರು ಮಹತ್ವಕಾರಿ ಅಂತ ಹೇಳಬೇಕು ನಾವು. ಅದ್ರ ಜೊತೆಗೆ ಇವರು ಏನು ಕೆಲವು ಇನ್ನೂ ಅತ್ಯಂತ ಮಹತ್ವದ ಕಾರ್ಯ ಸಾಧಿಸವ್ರೆ. ಏನು ಅಂದರೆ ಏನು ಹಿಂದೆ ದೇವದಾಸಿ ಪದ್ಧತಿ, ಬಸವ ಪದ್ಧತಿ ಅದೆಲ್ಲ ಅತ್ಯಂತ ಕೆಟ್ಟ ಪದ್ಧತಿ. ದೇವದಾಸಿ ಅಂದರೆ ಏನು ಅಂದರೆ ವೈಶ್ಯವೃತ್ತಿ ಮಾಡಿ ಬದುಕು ಸಾಗಿಸ್ಬೇಕು. ಬಸವ ಪದ್ಧತಿ ಅಂದರೆ ಇವತ್ತು ಕೆಲವು ಕಡೆ ಏನು ನಡೀತಾ ಇದೆ. ಯಾಕೆಂದರೆ ಕೆಲವು ಇವಾಗ ಏನು ಎಲ್ಲಮ್ಮ ಏನು ಜಾತ್ರೆ ಕಲಬುರಗಿಯಲ್ಲಿ ನಡೀತಾ ಇದೆ, ಅದು ಒಂದು ವೈಶ್ಯ ಪದ್ಧತಿಯಲ್ಲಿ ಏನು ಅವರು ಯಾವ ರೀತಿ ಮಾಡ್ತಾರೆ ಅಂದರೆ ಅಲ್ಲಿ ಒಂದು ಏನು ಹಿರಿಯ ಒಂದು ಯಜಮಾನ ನಾಯಕರು ಅಂತ ಇರ್ತಾರೆ. ಅವರು ಆ ಊರಲ್ಲಿ ಯಾವುದೇ ಒಂದು ಹೆಣ್ಣು ಋತುಮತಿಯಾದಂಥ ಹೆಣ್ಣನ್ನು ಅವರು ಪ್ರಥಮ ಬಾರಿ ಆ ಯಜಮಾನನ ಅವರು ಸಂಪರ್ಕ ಪಡಿಬೇಕಾಗಿರ್ತದೆ. ಅತ್ಯಂತ ಕೆಟ್ಟ ಸಂಸ್ಕೃತಿ. ಯಾಕೆಂದ್ರೆ ಭಾಳ ಒಳ್ಳೆ ಬಸವಾಯಿ ಬೇಕಾಗಿದೆ. ಬಸವ ಎಂಥ ನೀತಿ, ಎಂಥ ಕ್ರೂರ ಒಂದು ಕೆಟ್ಟ ನಡವಳಿಕೆ ಇರ್ತೈತೆ ಅದನ್ನ ರದ್ದತಿ ಮಾಡ್ತಾರೆ. 1911ರಲ್ಲಿ ಈ ಪದ್ಧತಿಯನ್ನು ರದ್ದು ಮಾಡಿಬಿಡ್ತಾರೆ. ಯಾಕೆಂದರೆ ಇದು ಅತ್ಯಂತ ಕೆಟ್ಟದಾದ ಪದ್ಧತಿ ಅಂತ. ಅದು ಮಹತ್ವವಾದ ಒಂದು ಸಾಧನೆ ನಮ್ಮ ದೇಶದ ರಾಜ್ಯದಲ್ಲಿ ಬಿಟ್ಟದೆ. ಆಮೇಲೆ ಏನು ಇವತ್ತು ಶಿಕ್ಷಣ ನೀತಿ ಬಗ್ಗೆ ಅತ್ಯಂತ ಕಷ್ಟ ಆಗಿರ್ತದೆ. ಅಸ್ವಸ್ಥ ಏನು ಸಮಾಜಕ್ಕೆ ಒಂದು ಶಾಲೆಗಳಲ್ಲಿ ಸರಿಯಾಗಿ ಅವಕಾಶ ಕಲ್ಪಿಸಿರಲ್ಲ. ಅವರು